ದರ್ಶನ್ ಅವರಿಗೆ ಒಳಗಡೆ ಹೋದ ನಂತರ ಪಶ್ಚಾತ್ತಾಪ ಕಡಿ ಪರಿವರ್ತನೆ ಆಗಿ ಬರುವಂತ ಸಾಧ್ಯತೆಗಳಿತ್ತು ಅಂತ ಸ್ವಲ್ಪ ನೀವು ಅದಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮ್ಗೆ ಇನ್ ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ್ ಜೊತೆಲಿ ಮಾತಾಡದೆ ಇನ್ ಯಾರು ಸಿಗ್ತಾರೆ? ಮೇಡಮ್, ಈಗ ಜೈಲಲ್ಲಿ ಯಾರು ಇರ್ತಾರೆ ಅಂತ ಪ್ರಶ್ನೆ ಬಂದ್ರೆ ಈಗ ಅಲ್ಲಿ ಹೋಗಿರೋರೆಲ್ಲರೂ ರೌಡಿಗಳು ಅಂತ ಅನ್ಬೇಕಾಗುತ್ತೆ. ಹಾಗಾದ್ರೆ ದರ್ಶನ್ ಅವ್ರು ಯಾವ್ದೋ ಒಂದು ತಪ್ಪು ಅನಿರೀಕ್ಷಿತವಾಗಿ ಆಗುವಂತ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗುವಂತ ಸಂದರ್ಭ. ನೀವ್ ಹೇಳೋದು ಅವ್ರ ಜೈಲಲ್ಲಿ ಯಾರನ್ನು ಮಾತಾಡಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಖಂಡಿತ ಅಲ್ಲಲ್ಲ, ಇದು ಖಂಡಿತ ನೀವು ಆ ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ? ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್. ನೀವು ಆವಾಗ ಬಿಡ್ತಾ ಇದ್ದೀರಲ್ಲ, ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು, ಆ ಸಂಬಂಧಪಟ್ಟ ಇಲಾಖೆ, ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿರೋ ಇದಕ್ಕೆ ಜವಾಬ್ದಾರಿ.